ಸ್ವಲ್ಪ ಈ ಕಡೆ. ಬೇಡ 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 ಬೇಕೇ ಬೇಕು ಬೇಕೇ ಬೇಡಿಸಿ ಉಳಿಸಿ 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 ನಮಗೆ ಬೇಕು. ಯಾವ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅಂತ ನಿಮಗೆಲ್ರಿಗೂ ಕೂಡ ತಿಳಿದಿದೆ. ಈಗ ಅಂಗೈಯಲ್ಲಿ ಅರಮನೆ ಅಂತೇಳಿ ಏನು ನಾವು ಮೊಬೈಲ್ನ ಬಳಸ್ತಾ ಇದ್ದೀವೋ ಆ ಮೊಬೈಲ್ಗಳಲ್ಲಿ ನಾವು ವೀಕ್ಷಣೆ ಮಾಡೋಕ್ಕೆ ಹೋದಾಗ ಕಾಣದೆ ಬರೀ ಯುದ್ಧಗಳು, ಅನೇಕ ಜನರ ಪ್ರಾಣ, ಅದರಲ್ಲೂ ಕೂಡ ಆ ವಿದ್ಯಾರ್ಥಿಗಳು ಪ್ರಾಣ ತ್ಯಜಿಸಿದ್ರಲ್ಲ, ಅವ್ರ ಭವಿಷ್ಯಗಳು, ಅವರ ಕನಸುಗಳು, ಅವ್ರ ತಂದೆ ತಾಯಿಗಳ ಕನಸುಗಳು ಎಲ್ಲ ನುಚ್ಚುನೂರಾಯಿತು. ನಾವು ಮೊದಲಿಂದನೂ ಭಾರತ ದೇಶ ಶಾಂತಿ ಪ್ರಿಯರು, ಶಾಂತಿ ದೇಶ. ಗಾಂಧೀಜಿಯವರು ಇದನ್ನೇ ಹೇಳಿದರು, ಯಾರಿಗೂ ಯಾರ ಪ್ರಾಣವನ್ನು ತೆಗೆದು ನಾವು ಬದುಕಬೇಕು ಅನ್ನೋದೇ ಆ ಒಂದು ಸ್ಥಿತಿ ನಿರ್ಮಾಣ ಆಗಬಾರ್ದು ಅಂತೇಳಿ ಈ ಒಂದು ಶಾಂತಿ ನೆಲೆಸೋದು ಅವರಿಂದಲೇ. ಈ ಒಂದು ಸಂದೇಶಗಳನ್ನ ಇಡೀ ಪ್ರಪಂಚಕ್ಕೆ ಸಾರುವಂಥದ್ದು ಮಾಡುವಂಥವ್ರು ಗಾಂಧೀಜಿಯವರು. ನಾವು ಕೇಳೋದಿಷ್ಟೇ, ನಾವು ನಮ್ಮ ಪ್ರಧಾನಮಂತ್ರಿಗಳಾದಂಥ ಮೋದಿಯವರು ಕೂಡ ಈ ಸಂದರ್ಭದಲ್ಲಿ ಏನು ರಾಷ್ಟ್ರದಲ್ಲಾಗ್ಬೋದು, ಇಡೀ ಪ್ರಪಂಚದಲ್ಲಾಗ್ಬೋದು ದುಷ್ಪರಿಣಾಮಗಳು ಬೀರ್ತಾ ಇದೆ, ಜನರುಗಳು ಸಂಕಷ್ಟಕ್ಕೆ ಈಡ್ತಾ ಇದ್ದಾರೆ. ಕಷ್ಟಪಟ್ಟು ರಾಷ್ಟ್ರಗಳನ್ನ ಕಟ್ಟಿರ್ತೀವಿ. ಇಂಥ ಒಂದು ಸಂದರ್ಭದಲ್ಲಿ ಕೇವಲ 2-3 ನಿಮಿಷದಲ್ಲಿ ಎಷ್ಟೋ ಕಟ್ಟಡಗಳು ಧ್ವಂಸವಾಗಿವೆ. ಇವನ್ನೆಲ್ಲ ಕಟ್ಟೋದಕ್ಕೆ ಎಷ್ಟು ವರ್ಷಗಳ ಕಾಲ ನಾವು ಶ್ರಮವನ್ನು ಪಡುತ್ತೇವೆ, ಶ್ರಮವನ್ನು ದಾನ ಮಾಡಿರ್ತೇವೆ. ಎಲ್ಲವೂ ಪ್ರಪಂಚನೂ ಕೂಡ ಈಗ ಎಲ್ಲ ಹಂತದಲ್ಲಿ ಸಂಕಷ್ಟಗಳಿಗೆ ಈಡಾಗ್ತಿದ್ದೀವಿ. ಈಗಾಗಲೇ ದುಬೈ ರಾಷ್ಟ್ರ ಆಗ್ಬೋದು, ಕೊಲ್ಲಿ ರಾಷ್ಟ್ರಗಳಾಗ್ಬೋದು, ಇಸ್ರೇಲ್ ಆಗ್ಬೋದು, ಕೂಡಲೇ ಯುದ್ಧ ನಿಲ್ಸೋದಂಥದ್ದಾಗಬೇಕು, ಶಾಂತಿ ನಿಲ್ಸೋದಾಗಬೇಕು. ನಮಗೆ ಏನು ಹೊರದೇಶದಿಂದ ಬರ್ತಾ ಇದೆ ಕಚ್ಚಾ ಸಾಮಗ್ರಿಗಳಾಗ್ಬೋದು, ಅದಕ್ಕೆ ತೊಂದರೆ ಆಗಬಾರ್ದು ಅಂತ ಸೋಮಣ್ಣವರು ಒಂದು ಒಳ್ಳೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮುಂದಿನ ದಿನಗಳಲ್ಲಿ ಭಾರತ ದೇಶದ ಎಲ್ಲಾ ಕಡೆ ಈ ಕಾರ್ಯಕ್ರಮ ಮಾಡ್ಲಿ ಅಂತೇಳಿ ನಾನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಈ ನಮ್ಮ ಜನಪ್ರಿಯ ಮಾಜಿ ಶಾಸಕರಾದ ಸೋಮಣ್ಣರವರ ನೇತೃತ್ವದಲ್ಲಿ ಯುದ್ಧ ಬೇಡ ಶಾಂತಿ ಬೇಕು ಎಂಬ ಒಂದು ವಾಕ್ಯದೊಂದಿಗೆ ಈ ಒಂದು ಶಾಂತಿ ಸಭೆಯನ್ನು ಏರ್ಪಡಿಸಿದ್ದಾರೆ. ನಮ್ಗಂತೂ ಗೊತ್ತಿಲ್ಲ, ಆದ್ರೆ ನಾವು ನೋಡ್ತಾ ಇದ್ದೀವಿ ಈ ಯುದ್ಧದಿಂದ ಏನಾಗ್ತಾ ಇದೆ ಅಂತ. ಸಿಲಿಂಡರ್ದಾಗ್ಲಿ ಇಲ್ಲ ಪೆಟ್ರೋಲ್ಗಳದಾಗ್ಲಿ ಬಹಳ ತೊಂದರೆ ಆಗ್ತಾ ಇದೆ. ಆದ್ರೂ ನಮ್ಮ ಮಾಜಿ ಶಾಸಕರು ಏನೇ ಒಂದು ಕೆಲಸ ಮಾಡಿದ್ರು ಸಾರ್ವಜನಿಕರಿಗೆ ಮತ್ತೆ ಜನಸಾಮಾನ್ಯರಿಗೆ ಒಂದು ಒಳ್ಳೆ ಕಾರ್ಯ ಆಗಿರುತ್ತೆ ಮತ್ತೆ ಅನುಕೂಲವಾಗಿರುತ್ತದೆ. ಸೊ ನಾವು ನಮ್ಮ ಮಾಜಿ ಶಾಸಕರು ಏನೇ ಕೆಲಸ ಮಾಡಿದ್ರು, ಏನೇ ಒಂದು ಶಾಂತಿ ಸಭೆ ಮಾಡಿದ್ರು, ಒಂದು ಪ್ರತಿಭಟನೆ ಮಾಡಿದ್ರು ಅವರ ಬೆನ್ನೆಲುಬಾಗಿ ನಿಂತಿರ್ತೀವಿ ಅಂತ ಈ ಮೂಲಕ ಹೇಳ್ತಾ ನಮ್ಮ ಮಾಜಿ ಶಾಸಕರಿಗೆ ಒಂದು ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ನರೇಂದ್ರ ಮೋದಿ ಸರ್ಕಾರ ಹಾಹಾಕಾರ ಹುಟ್ಟಿಸ್ತಾ ಇದೆ. ಜನಸಾಮಾನ್ಯರಿಗೆ ತೊಂದರೆ ಆಗ್ಬೇಕು. ಈ ಒಂದು ಯುದ್ಧದ ಪರಿಣಾಮವಾಗಿ ಎಲ್ಲ ಬೆಲೆಗಳನ್ನ ಏರಿಸಿ ತನ್ನ ಬೊಕ್ಕಸಕ್ಕೆ ಹಾಕೋಬೇಕು. ಬಿಜೆಪಿ ಸರ್ಕಾರ ದುಡ್ಡನ್ನ ರಾಜ್ಯದ ಒಂದು ದಾಳಿ ಮಾಡ್ತಾ ಇದೆ. ಬಡವರನ್ನ ಬೆನ್ನ ಹೀರಿ ರಕ್ತ ಹೀರ್ತಾ ಇದೆ. ಆದ್ರಿಂದ ನಾನಾ ರೀತಿಯ ಕಷ್ಟಗಳು ತಲೆದೋರ್ತಾ ಇದ್ದಾವೆ. ಎಲ್ಲಾ ರಾಷ್ಟ್ರಗಳಿಗೂ ಒಂದು ಶಾಂತಿಯ ಮಂತ್ರವನ್ನ ಪಠಿಸ್ತಾ ಎಲ್ಲೂ ಯುದ್ಧ ಬೇಡ, ಶಾಂತಿ ನೆಲೆಸಲಿ. ನಮ್ಮ ದೇಶ ಶಾಂತಿಯ ದೇಶ, ಭಾರತ ಅಂದ್ರೆ ಶಾಂತಿಯ ದೇಶ, ಮತ್ತೆ ಎಲ್ಲ ರಾಷ್ಟ್ರಗಳಲ್ಲೂ ಶಾಂತಿ ನೆಲೆಸಲಿ ಅಂತೇಳಿ ನಮ್ಮ ಕೃಷ್ಣರಾಜ ಕ್ಷೇತ್ರದ ಮಾಜಿ ಶಾಸಕರು ರಾಜ್ಯದಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ಒಂದು ಶಾಂತಿ ಸಭೆಯನ್ನ ಆಯೋಜನೆ ಮಾಡಿ ದೇಶದ ಗಮನವನ್ನ ಸೆಳೆತಾ ಇದ್ದಾರೆ. ಇವತ್ತು ಶಾಂತಿ ಬೇಕು, ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಶಾಂತಿ ಬೇಕಂತೇಳಿ ನಮ್ಮ ನೆಚ್ಚಿನ ಮಾಜಿ ಶಾಸಕರು ಈ ಒಂದು ಶಾಂತಿ ಸಭೆಯನ್ನ ಕರೆದಿದ್ದು ಈ ಶಾಂತಿ ಸಭೆ ಯಶಸ್ವಿ ಆಗ್ತಾ ಇದೆ. ದೇಶದಲ್ಲಿ ರಾಜ್ಯದಲ್ಲಿ ಎಲ್ಲಾ ಜನರ ಗಮನಗಳನ್ನ ಸೆಳೆದು ಶಾಂತಿಯುತವಾಗಿ ನಮ್ಮ ಬಾಳ್ವೆ ಮಾಡಬೇಕು ಅನ್ನೋ ಒಂದು ಸಂದೇಶವನ್ನ ಸಾರ್ತಾ ಇರುವ ಈ ಸಭೆಗೆ ನಾನು ಅನಂತ ಧನ್ಯವಾದಗಳು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಆಹಾರ ಉಳಿಸಬೇಕು. ಈ ರೀತಿ ಕೆಳಮಟ್ಟಕ್ಕೆ ನಮ್ಮನ್ನು ಈ ಯುದ್ಧ ಯಾರೋ ಯುದ್ಧದಾಯಿಗಳು ಅವರು ಬೇಕಾಗಿತ್ತು, ಅವರಿಗೆ ಇಸ್ರೇಲ್ನವ್ರಿಗೇನೋ ಬೇಕಾಗಿತ್ತು, ಅಮೆರಿಕಾದವ್ರಿಗೇನೋ ಬೇಕಾಗಿತ್ತು. ಆ ಯುದ್ಧದಾಯಿಗಳು ಮಾಡೋಂಥ ಯುದ್ಧಕ್ಕೆ ಇವತ್ತು ಬಡ ಜನ
ಪ್ರಪಂಚದ ಎಲ್ಲ ಜನ ಸಫರ್ ಪಡುವಂಥ ಪರಿಸ್ಥಿತಿ ಬಂದಿದೆ. ಪೆಟ್ರೋಲ್ ಇಲ್ಲ, ಡೀಸೆಲ್ ಇಲ್ಲ, ಆಹಾರ ಪದಾರ್ಥಗಳಿಲ್ಲ, ಒಂದೊಂದು ರಿಲೇಟೆಡು. ಇವರು ಮೇಕ್ ಇನ್ ಇಂಡಿಯಾ ದೇಶ ನಾವೇ ಎಲ್ಲ ಮಾಡ್ತೀವಿ ಅಂತ ಹೇಳಿದವರು 70 ಭಾಗ ವಿದೇಶದ ರಫ್ತು ವಸ್ತುಗಳಿಗೆ ನಾವು ಇವತ್ತು ಕಾಯ್ತಾ ಕೂತಿದ್ದೀವಿ. ಔಷಧಿ ಇರ್ಬೋದು, ಅಕ್ಕಿ ಕೂಡ ನಮ್ಗೆ ಹೊರಗಡೆ ಬರೋ ಪರಿಸ್ಥಿತಿ ಇದ್ದೀವಿ. ಔಷಧಿಗಳು, ಅಲ್ಯೂಮಿನಿಯಂ ಪಾತ್ರೆಗಳು, ಸ್ವಿಚ್ಚು, ನೀವು ಏನೇನು ನೋಡ್ತಾ ಇದ್ದೀರಾ ನೀವು ಮೊಬೈಲಿಂದ ಹಿಡಿದು ಮಕ್ಕಳಾಟಿಕೆಯಿಂದ ಹಿಡಿದು ಏನೇನು ವಸ್ತುಗಳು ನೀವು ನೋಡ್ತಾ ಇದ್ದೀರಾ, ಈ ನಾನು ಕೈಲಿ ಹಿಡಿದಿರೋ ಮೈಕ್ ಸಮೇತ ಎಲ್ಲ ವಿದೇಶದಿಂದ ಬರಬೇಕು. ಎಲ್ಲನೂ ಒಂದಕ್ಕಿಂತ 10 ಪಟ್ಟು ದುಬಾರಿ ಆಗ್ತಾ ಇದೆ. ಇಲ್ಲಿಗೆ ನಮ್ಮ ದುಬಾರಿ ಜೀವನಕ್ಕೆ ನಮ್ಮನ್ನು ತಗೊಂಡು ಒಂದು ಕಡೆ ಕರ್ಕೊಂಡು ಹೋಗ್ತಾರೆ, ಇನ್ನೊಂದು ಕಡೆ ನಾವು ಕಾಸು ಕೊಡ್ತೀವಿ, ದುಡ್ಡು ಕೊಡ್ತೀವಿ ಅಂದರೂ ಸಿಗದಿರೋಂಥ ವಸ್ತುಗಳಾಗ್ತಾ ಇದೆ. ಅತ್ಯವಶ್ಯಕ ವಸ್ತುಗಳು ಯಾವುದು, ಗ್ಯಾಸು, ಪೆಟ್ರೋಲು, ಇಂಥವು ಮನೆಗೆ ಈಗ ಏನೋ 25 ದಿವಸ ಸಾಕಿತ್ತು ಅಂದರು, ಪೆಟ್ರೋಲ್ ಎಲ್ಲ 25-30 ದಿವಸಕ್ಕೆ ಆಗಷ್ಟು ನಮ್ಮತ್ತಿದೆ ಅಂದರೆ ಈಗ 30 ದಿವಸ ಆಗಿದೆ. ಒಂದೊಂದೇ ಕಡೆ ಕಂಡುಬಿಡ್ತಾ ಇದೆ, ಪೆಟ್ರೋಲ್ ಸಿಗ್ತಾ ಇಲ್ಲ ಅನ್ನೋದು. ಮುಂದಕ್ಕೊಂದು ದಿವಸ ಅದು ಸಮಸ್ಯೆ ಆಗ್ತಿದೆ. ಹೋಟ್ಲಿಗೆ ಹೋದ್ರೂ ಊಟ ಇಲ್ಲ, ಮನೆಯಲ್ಲೂ ಊಟ ಇಲ್ಲ, ಶಾಂತಿ ಇಲ್ಲ, ಮಕ್ಕಳುಗಳ ಜೀವ ಹೋಗ್ತಾ ಇದೆ, ಪೇಷಂಟ್ಗಳ ಜೀವ ಹೋಗ್ತಾ ಇದೆ, ಆಸ್ಪತ್ರೆ ನೋಡ್ತಾ ಇಲ್ಲ, ಸ್ಕೂಲ್ ನೋಡ್ತಾ ಇಲ್ಲ, ಬಾಂಬ್ ಹಾಕಿ ಇಡೀ ವಿಶ್ವದ ಶಾಂತಿಯನ್ನು ಕಡಿದಂಥ ಯುದ್ಧ ಯಾರಿಗೂ ಬೇಡವಾಗಲಿ, ಮುಂದೆ ಯಾವತ್ತೂ ಯುದ್ಧ ಬರದೇ ಇರಲಿ, ಎಲ್ಲರೂ ದೇಶದಲ್ಲಿ ಶಾಂತಿ ನೆಲೆಸಲಿ, ಪ್ರಪಂಚದಲ್ಲಿ ಶಾಂತಿ ನೆಲೆಸಲಿ ಅಂತೇಳಿ ಕೇಳೋದು. ಸಮಾಜಮುಖಿಗಳಾದಂಥ ರವಿಶಂಕರ್ ಅವರಿಗೆ ಅನಂತ ಧನ್ಯವಾದಗಳು. ಈಗ ನಗರ ಪಾಲಿಕೆ ಮಾಜಿ ಸದಸ್ಯರಾದಂಥ